ಎಸ್ಎಸ್ಎಲ್ಸಿ ಫಲಿತಾಂಶದ ಮೇಲೆ ಹೈಕೋರ್ಟ್ ತೂಗುಗತ್ತಿ. ಇನ್ನು ಏಪ್ರಿಲ್ 24ರಂದು ಎಸ್ಎಸ್ಎಲ್ಸಿ ರಿಸಲ್ಟ್ ಪ್ರಕಟವಾಗುವುದು ಡೌಟ್. ಎಸ್ಎಸ್ಎಲ್ಸಿ ಫಲಿತಾಂಶದ ಮೇಲೆ ಈಗ ಹೈಕೋರ್ಟ್ ತೂಗುಗತ್ತಿ. ನಾಳೆ ಹೈಕೋರ್ಟ್ನಲ್ಲಿ ಹಿಂದಿ ಅಂಕ ಭವಿಷ್ಯ ನಿರ್ಧಾರ ಆಗಲಿದೆ. ಗೊಂದಲದ ಗೂಡಾದ ಗ್ರೇಡ್ ವರ್ಸಸ್ ಅಂಕ. ನಾಳೆ ಹೈಕೋರ್ಟ್ನಲ್ಲಿ ನಡೆಯಲಿದೆ ಅರ್ಜಿ ವಿಚಾರಣೆ. ಮೂರನೇ ಭಾಷೆಗೆ ಗ್ರೇಡ್ ನೀಡಲು ನಿರ್ಧರಿಸಿದ್ದ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಶಾಕ್. ಗ್ರೇಡ್ ಬದಲು ಅಂಕಗಳನ್ನೇ ನೀಡುವಂತೆ ಕೋರ್ಟ್ ಆದೇಶ. ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರುವ ರಾಜ್ಯ ಸರ್ಕಾರ. ನಾಳೆ ಅರ್ಜಿ ವಿಚಾರಣೆ. ಹೈಕೋರ್ಟ್ನತ್ತ ಈಗ ಎಲ್ಲರ ಚಿತ್ತ ಇದೆ. ಎಸ್ಎಸ್ಎಲ್ಸಿ ಫಲಿತಾಂಶದ ಮೇಲೆ ಈಗ ಹೈಕೋರ್ಟ್ ತೂಗುಗತ್ತಿ. ಇನ್ನು ಏಪ್ರಿಲ್ 24ರಂದು ಎಸ್ಎಸ್ಎಲ್ಸಿ ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಈ ಒಂದು ರಿಸಲ್ಟ್ ಪ್ರಕಟ ಆಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಒಂದು ಹಿಂದಿ ಅಂಕ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಸದ್ಯಕ್ಕಂತೂ ಒಂದು ಗ್ರೇಡ್ ವರ್ಸಸ್ ಅಂಕ ಏನಿದೆ ಗೊಂದಲದ ಗೂಡಾಗಿ ಮಾರ್ಪಟ್ಟಿದೆ. ಯಾಕೆಂತಂದ್ರೆ ಮೂರನೇ ಭಾಷೆಗೆ ಗ್ರೇಡ್ ಕೊಡ್ತೀವಿ ಅಂತ ಸರ್ಕಾರ ನಿರ್ಧಾರವನ್ನ ಮಾಡ್ಕೊಂಡಿತ್ತು ಈ ಒಂದು ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಶಾಕ್ ಕೂಡ ಎದುರಾಗಿತ್ತು. ಈ ಒಂದು ಗ್ರೇಡ್ ಬದಲು ಅಂಕಗಳನ್ನೇ ಕೊಡಬೇಕು ಅಂತ ಕೋರ್ಟ್ ಆದೇಶವನ್ನು ಮಾಡಿತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾಗತ್ತೆ. ಈ ಒಂದು ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ರಾಜ್ಯ ಸರ್ಕಾರ ಸಲ್ಲಿಕೆ ಕೂಡ ಮಾಡಿತ್ತು. ಇನ್ನು ನಾಳೆ ಅರ್ಜಿಯ ವಿಚಾರಣೆ ಕೂಡ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಹೈಕೋರ್ಟ್ ನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಆದ್ರೆ ಈಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ? ಯಾಕೆಂತಂದ್ರೆ ಎಸ್ಎಸ್ಎಲ್ಸಿ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಕೂಡ ಬಹಳ ಪ್ರಮುಖವಾದಂತಹ ಘಟ್ಟ ಎಸ್ಎಸ್ಎಲ್ಸಿ ಅನ್ನೋದು. ಈಗ ಏನಾಗುತ್ತೆ? ಒಂದು ವೇಳೆ ಇನ್ನೂ ಲೇಟ್ ಆದ್ರೆ ಆ ಒಂದು ಏನ್ ಲೇಟ್ ಆದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಕೂಡ ಬೀರುತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕಂತೂ ಎಸ್ಎಸ್ಎಲ್ಸಿ ಫಲಿತಾಂಶ ಏಪ್ರಿಲ್ 24ಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ನಾಳೆ ಹೈಕೋರ್ಟ್ ನಲ್ಲಿ ಏನಾಗಬಹುದು, ಜೊತೆಗೆ ಏನಾದ್ರೂ ಇನ್ನೂ ಲೇಟ್ ಆಗ್ತಾ ಹೋದ್ರೆ ಮಕ್ಕಳ ಭವಿಷ್ಯಕ್ಕೆ ಬಹುದೊಡ್ಡ ತೊಂದರೆ ಕೂಡ ಆಗತ್ತೆ. ಹೌದು ಸಾಹಿತ್ಯ, ಏನಂತಂದ್ರೆ ರಾಜ್ಯದ ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯ ಇದೀಗ ಹೈಕೋರ್ಟ್ ತೀರ್ಪಿನತ್ತ ಈಗಾಗಲೇ ಹೋಗಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಏಪ್ರಿಲ್ 24ರಂದು ಫಲಿತಾಂಶ ಪ್ರಕಟವಾಗಿ ಆಗಬೇಕಂತ ಈಗಾಗಲೇ ಇಲಾಖೆ ಸಿದ್ಧತೆ ನಡೆಸಿದ್ರು ಕೂಡ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತ ಈ ಒಂದು ಕಾನೂನು ಸಮರ ಈ ಪ್ರಕ್ರಿಯೆಗೆ ಈಗ ತೀವ್ರ ಒಂದು ಇದು ಅಂತ ಹೇಳ್ಬೋದು. ಪರೀಕ್ಷೆಗೆ ಬರೆದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈಗ ಆತಂಕದಲ್ಲಿ ದಿನಗಣನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಈ ಪರಿಸ್ಥಿತಿ ಈಗಾಗಲೇ ನಿರ್ಮಾಣವಾಗಿದೆ. ಫಲಿತಾಂಶ ಏನಂತಂದ್ರೆ ಪ್ರಕಟಣೆಯ ತಕ್ಷಣ ಒಂದು ಸಮರ್ಪಕವಾಗಿ ಬರಬೇಕು. ಕಾನೂನು ಗೊಂದಲಗಳ ಮತ್ತಷ್ಟು ಈಗಾಗಲೇ ಗಾಢವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ಈಗ ಮೂರನೇ ಭಾಷೆ ಅಂದ್ರೆ ವಿಶೇಷವಾಗಿ ಹಿಂದಿ ಮೌಲ್ಯಮಾಪನ ಕ್ರಮದಲ್ಲಿ ಸರ್ಕಾರದ ಈ ವಿಷಯಕ್ಕೆ ಗ್ರೇಡ್ ನೀಡುವ ನಿರ್ಧಾರಕ್ಕೆ ಈಗಾಗಲೇ ಕೈಗೊಂಡಿದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠನ ಇದನ್ನ ಪ್ರಶ್ನಿಸಿ ಗ್ರೇಡ್ ಬದಲು ನೇರ ಅಂಕಗಳನ್ನ ನೀಡಬೇಕಂತ ಆದೇಶಿಸಿದೆ. ಈ ಆದೇಶದಿಂದ ಸರ್ಕಾರಕ್ಕೆ ಈಗ ದೊಡ್ಡ ಹಿನ್ನಡೆ ಆಗಿತ್ತು. ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗ ಗೊಂದಲ ಉಂಟಾಗಿದೆ. ಗ್ರೇಡ್ ವರ್ಸಸ್ ಅಂಕಗಳ ಒಂದು ವಿವಾದ ಈಗ ವಿದ್ಯಾರ್ಥಿಗಳ ಫಲಿತಾಂಶದ ಭವಿಷ್ಯವನ್ನ ಪ್ರಶ್ನಿಸುವ ಮಟ್ಟಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಈ ನಡುವೆ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಪ್ರಶ್ನಿಸಿದ ರಾಜ್ಯ ಸರ್ಕಾರ ಅಂದ್ರೆ ಅಪೀಲ್ ಸಲ್ಲಿಸಿತು. ಈ ಬಳಿಕ ಅಪೀಲ್ ವಿಚಾರಣೆ ಈಗ ನಾಳೆ ನಡೆಯಲಿದೆ. ಕೋರ್ಟ್ ಅಂತಿಮವಾಗಿ ಈಗ ತೀರ್ಪು ಏನ್ ನೀಡುತ್ತಿದೆ ಎಂಬುದರ ಬಗ್ಗೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಸರ್ಕಾರ ಈ ನಿರ್ಧಾರ ಗೊಂದಲ ಇವೆಲ್ಲವೂ ಕೂಡ ಏಕಸದಸ್ಯದ ಪೀಠದ ಮುಂದೆ ಈಗಾಗಲೇ ಜಾರಿಗೆ ಬರುತ್ತೆ ಅಂತ ಹೇಳ್ಬೋದು. ಈ ಮೂಲಕ ಎಸ್ಎಲ್ಸಿ ಫಲಿತಾಂಶ ರೂಪರೇಷೆ ನಿರ್ಧಾರವಾಗುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಎಸ್ಎಲ್ಸಿ ಫಲಿತಾಂಶದ ಮೇಲೆ ಹೈಕೋರ್ಟ್ ಈಗ ತೂಗುಗತ್ತಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.